ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಹೊಸಬು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾಡಿದ್ರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಲ್ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಿರ್ಬೋದು ಅಂತ ಹೇಳಿದ್ರೆ, ಹಬ್ಬದ ಹಿಂದಿನ ಲಾಗ್ ಇದು. ಹಬ್ಬಕ್ಕೆ ಅಂತೇಳಿ ಹೂವೆಲ್ಲ ತೊಗೊಂಬಂದಿದ್ದಾರೆ, ಅದಕ್ಕೆ ಕಟ್ಕೊಂಡು ಕುತ್ಕೊಂಡಿದ್ವಿ. ಇಲ್ಲಿ ಮಗಳು ಬಂದು ಮೆಹಂದಿ ಎಲ್ಲ ಹಾಕ್ಸ್ಕೊತದೆ. ಇವ್ರು ಬಂದಿರೋ ಅಕ್ಕನ ಮಕ್ಕಳು ಇವರು. ಇಲ್ಲಿ ಕೂತ್ಕೊಂಡು ಹಾಗೆ ಮಾತಾಡ್ತಾ ಇದ್ವಿ ಹೂವು ಕಟ್ಕೊಂಡು. ಆಮೇಲೆ ನೆಕ್ಸ್ಟ್ ನಾವು ಮನೆ ಹತ್ರ ಎಲ್ಲ ಸಗಣಿಲ್ಲ ಹಾಕಿದ್ವಿ ಸಾರಿಸೋಣ ಅಂತೇಳಿ ಹಬ್ಬಕ್ಕೆ. ಈಗ ನೈಟ್ ಎಲ್ಲ ಸಾರಿಸಿ ಎಲ್ಲ ರಂಗೋಲಿ ಹಾಕಿರ್ತೀವಿ. ಮಾರ್ನಿಂಗ್ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಬಂದು ರಂಗೋಲಿ ಹಾಕ್ತಾ ಇರೋವಂಥದ್ದು. ಯಾಕಂದರೆ ಸಾರಿಸಿ ರಂಗೋಲಿ ಹಾಕೋದ್ರಿಂದ ಮನೆ ಮುಂದೆ ತುಂಬ ಅಂದವಾಗಿ ಕಾಣುತ್ತೆ. ಆ ಕಾರಣಕ್ಕೆ ನಾನೀಗ ರಂಗೋಲಿ ಹಾಕ್ತಾಯಿದ್ದೀನಿ. ಬನ್ನಿ ಯಾವ ಥರ ಹಾಕ್ತೀನಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ನಾನು ಹಾಕ್ತಾ ಇರೋಂಥ ರಂಗೋಲಿ. ಇದು ಬಂದು ನಮ್ಮ ಹಳ್ಳಿ ಸೈಡ್ ಸಿಗುವಂಥ ರಂಗೋಲಿ ಪೌಡರು. ಬಟ್ ಇದೇನು ಗೊತ್ತಾ, ತ್ಯಾಮದಲ್ಲಿ ಇರಬೇಕಾದ್ರೆ ಹಾಕಿದಾಗ ಅಷ್ಟೊಂದು ಲುಕ್ಕೆಲ್ಲ ಬರೋದಿಲ್ಲ. ಇದು ಒಣಗಿದ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ಒಣಗಾದ್ಮೇಲೆ ತೋರಿಸ್ತೀನಿ ಯಾವ ಥರ ರಂಗೋಲಿ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಈಗ ನಾನು ಹಾಕಿರೋಂಥ ರಂಗೋಲಿ ಸಾರಿಸಿರೋದೆಲ್ಲ ಒಣಗಿದೆ. ಒಣಗಾದ್ಮೇಲೆ ರಂಗೋಲಿ ತುಂಬಾ ಸುಂದರವಾಗಿ ಕಾಣ್ತದೆ. ಈ ಥರ ಕಾಣ್ತಾಯಿದೆ ನಮ್ಮ ಮನೆ ಮುಂದೆ ಹಾಕಿರೋಂಥ ರಂಗೋಲಿ. ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಹಬ್ಬದಕ್ಕೆ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಈಗ ರಂಗೋಲಿ ಎಲ್ಲ ಹಾಕಿ ಎಲ್ಲ ಆದಮೇಲೆ ಈ ಥರ ಚೆನ್ನಾಗಿ ಕಾಣ್ತಾ ಇದೆ. ಅದಕ್ಕೆ ಝೂಮ್ ಮಾಡಿ ತೋರಿಸ್ತಿದ್ದೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಮನೆ ಮುಂದೆ ಹಾಕಿರೋಂಥ ರಂಗೋಲಿ ಇದು. ಪ್ಲಸ್ ಇದೆಲ್ಲ ರಂಗೋಲಿ ಎಲ್ಲ ಹಾಕ್ತಾ ಇತ್ತು. ಆಮೇಲೆ ಬಂದು ಅಕ್ಕನ ಮಕ್ಕಳೆಲ್ಲ ಕರಿತಾಯಿದ್ರು ಗಟ್ಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು. ನೈಟು ಇನ್ನೇನು 10:30 11 o'clock ಆಗಿದೆ. ಆಗ ಹೋಗಿ ಘಟ್ಟನ ಹಾಡ್ತಾ ಇರೋವಂಥದ್ದು ನಾವು. ಘಟ್ಟ ಎಲ್ಲ ಹಾಡೋದು. ನೈಟು 11:30 ಆಯಿತು. ಘಟ್ಟೆಲ್ಲ ಹಾಡಿ 2 ಮ್ಯಾಚ್ ಗೆದ್ದುಬಿಟ್ಟು ಮನೆಗೆ ಬಂದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮೈ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ. ಬನ್ನಿ ಇವತ್ತು ಯುಗಾದಿ ಹಬ್ಬದ ದಿವಸ ಏನೆಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಈಗ ಬಂದು ತೋರಣವನ್ನು ಕೋಸ್ತಾ ಇದ್ದಾರೆ ಯಜಮಾನ್ರು. ಬನ್ನಿ ಯಾವ ಥರ ತೋರಣ ಕೋಸ್ತಾ ಇದ್ದಾರೆ ಅಂದ್ಬಿಟ್ಟು ಈಗ ತೋರಿಸೋಣ. ಹಾಗೆ ಅಡುಗೆ ಮಾಡಬೇಕು. ಇನ್ನೇನು ಹಬ್ಬ ಬ್ಯುಸಿ. ನಂದು ಒಬ್ಬಳು ಸ್ನಾನ ಆಗಿದೆ, ಇನ್ನೂ ಯಾರೂ ಇಲ್ಲ. ಈಗ ನಾನು ಅಡುಗೆ ಮಾಡಬೇಕು, ಪೂಜೆ ಮಾಡಬೇಕು. ಇಲ್ಲಿ ಮಕ್ಕಳೆಲ್ಲ ಗಲಾಟೆ ಮಾಡ್ತಾಯಿದ್ದಾರೆ. ಬನ್ನಿ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ಹಸ್ಬೆಂಡು ತೋರಣವನ್ನು ಕೋಸ್ತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ ಯಾವ ಥರ ತೋರಣವನ್ನು ಕೋಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಪರ್ಕೆ ಕಡ್ಡಿನಲ್ಲಿ ಕೋಸುವಂಥದ್ದು. ಹಳ್ಳಿ ಸೈಡು ಈ ಥರ ಪರ್ಕೆ ಕಡ್ಡಿಯಲ್ಲಿ ಕೋಸ್ತಾರೆ. ಬಟ್ ಈಗೆಲ್ಲ ಸ್ಟಾಪ್ನಲ್ಲಿ ನಿಂಕ ಕಟ್ಟೋ ಥರ ಎಲ್ಲ ಒಬ್ಬೊಬ್ರು ಒಂದೊಂದು ಥರ ಎಲ್ಲ ಕೋಸ್ತಾರೆ. ಬಟ್ ನಾವು ಬಂದು ಈ ಥರ ಪರ್ಕೆ ಕಡ್ಡಿನಲ್ಲಿ ಕೋಸ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಥರ ಪರ್ಕೆ ಕಡ್ಡಿಯಲ್ಲಿ ಕೋಸೋದ್ರಿಂದ. ತುಂಬ ಸುಂದರವಾಗಿ ಕಾಣುತ್ತೆ. ಬಾಗಿಲಿಗೆ ಹಾಕಿದ್ಮೇಲೆ ತೋರಣ ಅಂತೂ ತುಂಬ ಸುಂದರವಾಗಿ ಕಾಣ್ತಾ ಇರುತ್ತೆ. ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಕೋಸೆಲ್ಲ ಆದಮೇಲೆ. ಹಾಕಾದ್ಮೇಲೆ ತೋರಿಸ್ತೀನಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮನೆ ಬಾಗಿಲಿಗೆ ಹಬ್ಬದ ದಿವಸ ಈ ಥರ ತೋರಣ ಹಾಕಿ ಬೇವಿನ ಸೊಪ್ಪು ಇಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಸ್ಬೆಂಡ್ ತೋರಣ ಎಲ್ಲ ಕೋಸ್ತಾ ಇದ್ರು. ಅಷ್ಟರಲ್ಲಿ ನಾನು ಪೂಜೆಗೆ ಅಂತೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಕಲಶ ಎಲ್ಲ ಇಟ್ಟು ಈಗ ಪೂಜೆ ಹೂವೆಲ್ಲ ಇಟ್ಟಿದ್ದೀನಿ. ಇನ್ನೇನಿದು ಕಡ್ಡಿ ಅಣಿಸಿ ಪೂಜೆ ಮಾಡುವಂಥದ್ದು, ದೀಪವನ್ನು ಅಣಿಸುವಂಥದ್ದು. ಹಸ್ಬೆಂಡ್ ಎಲ್ಲ ತೋರಣ ಎಲ್ಲ ಬಾಗಿಲಿಗೆ ಕಟ್ಟಾದ್ಮೇಲೆ ನಾನು ಪೂಜೆ ಮಾಡ್ತೀನಿ. ಈಗ ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲಿ ನಾವು ಮಾಡೋಂಥ ಪೂಜೆ. ಫ್ರೆಂಡ್ಸ್, ಇಲ್ಲಿ ನೋಡಿ ದೀಪ ಎಲ್ಲ ಅಣಿಸಿ ಕಾಯಿ ಹೊಡೆದು ಪೂಜೆ ಮಾಡಿದ್ದೀನಿ. ಮತ್ತು ಮಂಗಳಾರತಿ ಕೂಡ ಎಲ್ಲ ಆಗಿದೆ. ಬೇವು ಬೆಲ್ಲ ಎಲ್ಲ ಇಟ್ಟು ದೇವರಿಗೆ ಪೂಜೆ ಮಾಡುವಂಥದ್ದು. ಇಲ್ಲಿ ನೋಡಿ ಬಾಗಿಲಿಗೆ ಎಲ್ಲನೂ ತೋರಣವನ್ನು ಹಾಕಿದೆ. ರೂಮ್ ಬಾಗಿಲಿಗೆ, ಮೈನ್ ಡೋರ್ಗೆ ಎಲ್ಲನೂ ತೋರಣವನ್ನು ಹಾಕಿರೋಂಥದ್ದು. ಮೈನ್ ಡೋರಲ್ಲಿ ತುಂಬ ಸುಂದರವಾಗಿ. ಫ್ರೆಂಡ್ಸ್, ಈಗ ಮೈನ್ ಬಾಗಿಲಿಗೆ ತೋರಣ ಎಲ್ಲ ಕಟ್ಟಿ ಬೇವಿನ ಸೊಪ್ಪಿಟ್ಟು ಹೂವೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಈಗ ಇನ್ನೇನು ಎಲ್ಲ ಆಯಿತು, ಪೂಜೆ ಮಾಡಬೇಕಲ್ವಾ. ಕಡ್ಡಿ ಎಲ್ಲ ಅಣಿಸಿ ಪೂಜೆ ಮಾಡೋವಂಥದ್ದು. ಇಲ್ಲಿ ಬಂದು ನಮ್ಮ ಮಾವಾಗೆ ಮತ್ತು ಅವರ ಅಪ್ಪ ಅಮ್ಮಗೆ ಎಲ್ಲರಿಗೂ ಹೂವೆಲ್ಲ ಹಾಕಿ ಜೋಡಿಸಿಟ್ಟಿದ್ದೀನಿ. ಈಗ ಇನ್ನೇನದು ಫ್ರೆಂಡ್ಸ್, ಈಗ ಪೂಜೆ ಎಲ್ಲ ಆಯಿತು ಮನೇಲಿ. ಈಗ ಹೋಳಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ವಿ. ಬನ್ನಿ ಇವತ್ತು ಹೋಳಿಗೆ ಇನ್ನು ಅಡುಗೆ ಮಾಡ್ತಾಯಿದ್ಬಿಟ್ಟು ಹೋಳಿಗೆ ಅನ್ನ ತಂದು. ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಆಗಿದೆ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ತೋರಿಸೋದು. ನಾವು ತುಂಬ ಸಿಂಪಲ್ಲಾಗಿ ಫೋಟೋಸ್ ಎಲ್ಲ ಇಟ್ಕೊಂಡು ದೇವ್ರ ಮನೆಯಲ್ಲಿ ಮಾಡುವಂಥ ಪೂಜೆ. ನಮ್ಮ ಮನೆಯಲ್ಲಿ ಈ ಥರ ಕಲಶ ಎಲ್ಲ ಇರುತ್ತೆ. ಈ ಥರ ಪೂಜೆಯನ್ನು ಮಾಡ್ತೀವಿ. ನನ್ನ ಮನೇಲಿ ಪೂಜೆ ಎಲ್ಲ ಮುಗೀತು. ಅಷ್ಟರಲ್ಲಿ ಹಸ್ಬೆಂಡ್ ಬಂದು ಮಗನಿಗೆ ಎಣ್ಣೆ ಹಚ್ತಾ ಇದ್ದಾರೆ. ಇವತ್ತು ಯುಗಾದಿ ಹಬ್ಬ ಅಂದರೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋವಂಥದ್ದು.
ನಮ್ಮ ಕಡೆ ಈ ಥರ ಎಣ್ಣೆ ಎಲ್ಲ ಹಚ್ಚಿ ಮಕ್ಕಳಿಗೆ ಎಲ್ಲನೂ ಹಾಗೆ ನಾವು ಕೂಡ ಎಣ್ಣೆ ಸ್ನಾನ ಆಯಿತು. ಈಗ ಮಕ್ಕಳೆಲ್ಲ ಈ ಥರ ಮಕ್ಕಳಿಗೆಲ್ಲ ಹಚ್ತಾಯಿದ್ರೆ ಮಗನಿಗೆ ಎಲ್ಲನೂ ಅವರಪ್ಪ ಎಣ್ಣೆ ಹಚ್ತಾಯಿದ್ರು. ಇವ್ನು ನೋಡಿ ಎಷ್ಟು ಚೆನ್ನಾಗಿ ಹಚ್ಕೊತಾ ಇದ್ದಾನೆ ಅಂತ ಹೇಳ್ಬಿಟ್ಟು ತುಂಬಾ ಕ್ಯೂಟಾಗಿದೆ. ಎಣ್ಣೆಲ್ಲ ಹಚ್ಕೊಂಡಾಯ್ತು ಅವನಿಗೆ. ಇನ್ನೇನು ಮಗಳು ಮತ್ತು ಮೈದನ ಮಗ ಎಲ್ಲ ಇದ್ದಾರೆ, ಅವರು ಕೂಡ ಎಣ್ಣೆ ಹಚ್ತಾ ಇದ್ದಾರೆ ಹಸ್ಬೆಂಡು. ಈಗ ಇವನ್ನ ಹಚ್ಚಾದ್ಮೇಲೆ ಅವನ ಆಟ ನೋಡಿಸ್ತೀನಿ ರೀ, ಯಾವ ಥರ ಆಟ ಆಡ್ತಾನೆ ಅಂತ ಹೇಳ್ಬಿಟ್ಟು. ನೋಡಿ ಅವ್ನಿಗೇನೋ ಒಂಥರ ಖುಷಿ ಆಗ್ಬಿಟ್ಟಿದೆ. ಹಬ್ಬದ ದಿವಸ ಈ ಥರ ಹಚ್ಕೊಂಡು ಆಟ ಆಡ್ತಾ ಇದ್ದಾನೆ. ತುಂಬಾ ಮುದ್ದಾಗಿ ಕಾಣ್ತಾ ಇದ್ದ. ಮತ್ತು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಎಲ್ಲ ಓಡೋದು ಇದೆಲ್ಲ ಮಾಡ್ತಾಯಿದ್ದ. ಹಾಗೆ ಇದು ಮಾಡ್ತಾಯಿದ್ದ. ಇನ್ನೇನು ಹೋಳಿಗೆಗೆಲ್ಲ ರೆಡಿಯಾಗಿದೆ. ಹೋಳಿಗೆ ಸುಡ್ತಾ ಇದ್ವಿ. ಇನ್ನೇನು ಲಾಸ್ಟ್ ಆಗ್ತಾ ಬಂದಿದೆ. ಈಗ ತೋರಿಸ್ತಾ ಇರೋವಂಥದ್ದು ನಾನು ಲಾಸ್ಟ್ ಮೂಮೆಂಟಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಲಾಸ್ಟ್ ಮೂಮೆಂಟಲ್ಲಿ ಹೋಳಿಗೆನ ಹಾಕೋಂತ ತೋರಿಸ್ತಾ ಇದ್ದೀನಿ. ನಾನು ಒಂದು ಟೈಮ್ ತೋರಿಸಿದ್ದೀನಿ ಯಾವ ಥರ ಮಾಡಿದ್ವಿ ಅಂತೇಳ್ಬಿಟ್ಟು ಹೋಳಿಗೆ. ಖಂಡಿತ ನೆಕ್ಸ್ಟ್ ರೆಸಿಪಿನಲ್ಲಿ ತೋರಿಸ್ತೀನಿ ಯಾವ ಥರ ಮಾಡ್ಬೋದು ಅಂತ ಹೇಳ್ಬಿಟ್ಟು ಪರ್ಫೆಕ್ಟ್ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಮ ಜೊತೆ. ಇಲ್ಲಿ ನೋಡಿ ನಾವು ಮಾಡೋಂಥ ಹೋಳಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಸಾಫ್ಟ್ ಆಗಿರ್ಬೋದು ಎಲ್ಲನೂ ಅಷ್ಟೇ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಹೋಳಿಗೆ ಅಂತೂ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ನಾವು ಈ ಥರ ಹೋಳಿಗೆನ ಮಾಡಿದ್ವಿ. ಎಲ್ಲರೂ ಬೇಳೆ ಹೋಳಿಗೆ ಮಾಡೋವಂಥದ್ದು ಈ ಹಬ್ಬಕ್ಕೆ, ಯುಗಾದಿ ಹಬ್ಬಕ್ಕೆ ಬೇಳೆ ಹೋಳಿಗೆ ಮಾಡೋವಂಥದ್ದು ನಮ್ಮ ಮನೇಲಿ ನಾವು ಇವತ್ತು ಈ ಥರ ಹೋಳಿಗೆ ಮಾಡಿದ್ವಿ. ನೀವು ಯಾವ ಥರ ಎಲ್ಲ ಮಾಡಿದ್ದೀರ ಅಂತ ಹೇಳ್ಬಿಟ್ಟು ಖಂಡಿತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಹಬ್ಬಕ್ಕೆ ಅಂತೇಳಿ ಇಷ್ಟೆಲ್ಲ ಹೋಳಿಗೆನ ರೆಡಿ ಮಾಡಿಟ್ಟಿದ್ವಿ ನಾವು. ಏನಕ್ಕೆ ಇಷ್ಟೆಲ್ಲ ಹೋಳಿಗೆ ರೆಡಿ ಮಾಡಿಟ್ಟಿದ್ವಿ ಅಂದರೆ ನಮ್ಮ ಹಳ್ಳಿ ಕಡೆ ಸ್ವಲ್ಪ ಜನ ಬರ್ತಾರೆ ಊಟಕ್ಕೆ ಅಂತೇಳ್ಬಿಟ್ಟು ಅವ್ರಿಗೂ ಸೇರಿಸಿ ಮಾಡಿರುವಂಥದ್ದು. ನಮ್ಮ ಮನೆಯಲ್ಲಿ ನಮಗೆ ಮತ್ತು ಅವರು ಊಟಕ್ಕೆ ಬರ್ತಾರಲ್ವ ಅವ್ರಿಗೆಲ್ಲ ಸೇರಿಸಿ ಹೋಳಿಗೆನ ರೆಡಿ ಮಾಡಿದ್ವಿ. ನೋಡ್ತಾ ಇರ್ಬೋದು ಎಷ್ಟೊಂದು ಕಲರ್ಫುಲ್ಲಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಹೋಳಿಗೆ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಬೇಳೆ ಬೇಯಿಸಿರೋದಕ್ಕೆ ಇದು ಮೈದಾ ಕಲಸಿ ಹೋಳಿಗೆ ಮಾಡೋದಕ್ಕೆ ತುಂಬಾ ಪರ್ಫೆಕ್ಟಾಗಿ ಬಂದಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಾ ಇದೆ ಮತ್ತು ನನಗೂ ಕೂಡ ಇಷ್ಟ ಆಗಿದೆ. ಹೋಳಿಗೆ ನೋಡ್ತಾ ಇದ್ದರೆ ತಿನ್ನೋಣ ಅನಿಸುತ್ತೆ. ಈ ಜೊತೆ ಕಾಂಬಿನೇಷನ್ ಕಾಯೆಲ್ಲ ಹಾಕ್ಕೊಂಡು ತಿಂದ್ರಂತೂ ತುಂಬ ಚೆನ್ನಾಗಿದೆ. ಅಡುಗೆ ಎಲ್ಲ ರೆಡಿ ಆಗಿದೆ. ಹೋಳಿಗೆ ರೆಡಿ ಆಯಿತು, ಹಪ್ಪಳ ರೆಡಿ ಆಗಿದೆ. ಈಗ ಆಲೂಗಡ್ಡೆ ಪಲ್ಯವನ್ನು ರೆಡಿ ಮಾಡಿದ್ವಿ, ಕೋಸಂಬರಿ ಆ ಜೊತೆಗೆ ಕೋಸಂಬರಿಯನ್ನು ರೆಡಿ ಮಾಡಿದ್ವಿ. ಸ್ವಲ್ಪ ಕಾಯೆಲ್ಲ ರೆಡಿ ಮಾಡಿದ್ವಿ. ಹೋಳಿಗೆಗೆ ಕಾಯಲ್ಲಿದ್ದರೆ ತುಂಬ ಕಾಂಬಿನೇಷನ್, ಕಾಯಲು ಮತ್ತು ತುಪ್ಪ ಇದ್ದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕಿಂತ. ಇದು ಬಂದು ಹೋಳಿಗೆ ರಸಮ್ ರೆಡಿ ಆಯಿತು. ಇಷ್ಟು ಅಡುಗೆನ ನಾವಿವತ್ತು ನಮ್ಮ ಮನೆಯಲ್ಲೇ ಮಾಡಿರೋವಂಥದ್ದು. ಈಗ ರೈಸ್ಗೆ ಇಟ್ಟಿದ್ದೀನಿ, ರೈಸ್ ಇಟ್ಟಿದ್ದೀನಿ. ಕುಂಬು ಎಲ್ಲೈತೆ? ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಹಬ್ಬನೂ ಹೋಗೋಣ ಬನ್ನಿರಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀರಿ. ಎಲ್ಲಪ್ಪ? ಯಾಕಪ್ಪ ಸ್ಟ್ರೈಟಾಗಿ ಓದ್ಬಿಟ್ಟಾರಾ? ಲೈಟ್ ಹಾಕೋ ಫ್ರೆಂಡ್ಸ್. ಈಗ ರೆಡಿಯಾಗಿದ್ದೀನಿ. ಗುಣಿ ಹತ್ರ ಹೋಗಿ ಪೂಜೆ ಮಾಡ್ಕೋಬೇಕು. ಮನೇಲಿ ಪೂಜೆ ಎಲ್ಲ ಆಗಿದೆ. ಈಗ ಮನೆಯಲ್ಲಿ ಬಟ್ಟೆ ಎಲ್ಲ ಇಟ್ಟು ಪೂಜೆ ಮಾಡ್ಬೇಕು. ಈಗ ಗುಣಿ ಹತ್ರ ಹೋಗ್ತೀವಿ, ಬನ್ನಿ ನೋಡೋಣ. ಅದಕ್ಕೆ ಫ್ರೆಂಡ್ಸ್ ಈಗ ಮನೆಯಲ್ಲೇ ಪೂಜೆ ಮಾಡಿದ್ವಿ. ದೊಡ್ಡೋಗಿ ಅಂತೇಳಿ ಬಟ್ಟೆ ಇಟ್ಟು ಎಡೆ ಹಾಕಿ ಪೂಜೆ ಮಾಡಿದ್ವಿ. ನಮ್ಮ ಮನೆಯಲ್ಲಿ ನಾವು ಯಾವ ಥರ ಮಾಡ್ತೀವಿ ಅಂತ ಹೇಳಿದ್ರೆ ಬಟ್ಟೆ ಎಲ್ಲ ಇಟ್ಟು ಪೂಜೆ ಮಾಡೋದಿಲ್ಲ ನಾವು. ಗುಣಿ ಹತ್ರ ಇಟ್ಟು ಪೂಜೆ ಮಾಡೋದಿಲ್ಲ, ಮನೇಲಿ ಇಟ್ಟು ಪೂಜೆ ಮಾಡ್ತಾಯಿಲ್ಲ. ನನ್ನ ಮಗ ಹುಟ್ಟಿದಾಕ ನಮ್ಮ ಮಾವ ಹೆಸರಿನಲ್ಲಿ ಈ ಥರ ಪೂಜೆಯನ್ನು ಮಾಡ್ತಾ ಇರೋವಂಥದ್ದು. ಈಗ ಇಲ್ಲಿ ಮನೆಯಲ್ಲೇ ಎಡೆ ಹಾಕಿದ್ವಿ. ಈ ಎಡೆ ಬಂದು ಮನೇಲಿ ಹಾಕ್ತಾ ಇರಲಿಲ್ಲ, ನಾವು ಮಶಾನದಲ್ಲೇ ತೊಗೊಂಡೋಗಿ ಹೋಳಿಗೆ ಎಲ್ಲ ತೊಗೊಂಡೋಗಿ ಅಲ್ಲೇ ಎಡೆ ಹಾಕಿ ಬರ್ತಾಯಿದ್ವಿ. ಇತ್ತೀಚೆಗೆ ಒಂದು 4-5 ಇಯರ್ಸಿಂದ ನಾವು ಮನೆಯಲ್ಲೇ ಮಾಡಿ ತೊಗೊಂಡೋಗಿ ಮೇಲೆ ಇಡ್ತೀವಿ. ಆ ಕಾರಣಕ್ಕೆ ಈಗ ನಾವು ಬಂದು ಇಲ್ಲೇ ಮನೆಯಲ್ಲೇ ಮಾಡಿಬಿಟ್ಟು ಈಗ ಹೋಗಿ ಅಲ್ಲಿ ಗುಣಿ ಹತ್ರ ಪೂಜೆ ಕಡ್ಡಿ ಅಣಿಸಿ ಪೂಜೆ ಮಾಡ್ಕೊಂಡು ಬರೋವಂಥದ್ದು. ಈಗ ಎಲ್ಲರ ಹೋಗೋಕ್ಕೆ ಅಂತೇಳಿ ತಟ್ಟೆಗೆ ಪೂಜೆ ಸಾಮಾನೆಲ್ಲ ಎತ್ಕೊಂಡು ಹೊರಟಿದ್ದೀವಿ. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಈಗ ಹೋದ್ಮೇಲೆ ತೋರಿಸ್ತೀನಿ. ಆದರೆ ಎಷ್ಟಾದರೆ ನನಗೂ ಯಾಕಂದರೆ ಮಶಾನದಲ್ಲೆಲ್ಲ ವೀಡಿಯೋಸ್ ಮಾಡೋಕ್ಕೆ ಸ್ವಲ್ಪ ನಾನು ಯಾವತ್ತೂ ಮಾಡಲಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋಂಥದ್ದು. ನೋಡೋಣ ಎಷ್ಟಾದರೆ ಅಷ್ಟು ನೋಡಿಸ್ತೀನಿ ಫ್ರೆಂಡ್ಸ್. ಈಗ ಬಂದು ಗುಣಿ ಹತ್ರ ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ. ನಮ್ಮ ಮಾವಾಗೆ, ಅವ್ರ ಅಪ್ಪ ಅಮ್ಮಗೆ ಎಲ್ಲರಿಗೂ ಪೂಜೆ ಮಾಡಿದ್ವಿ. ಗುಣಿ ಹತ್ರ ಇರೋ ಅಜ್ಜಿ ತಾತ ಅವ್ರಿಗೆ ಎಲ್ಲರಿಗೂ ಅರಿಶಿನ ಇಟ್ಟು ಹೂವು ಇಟ್ಟು ಪೂಜೆ ಎಲ್ಲ ಮಾಡಾಯಿತು. ಮಾಡಾದ್ಮೇಲೆ ನಾವೇನೇನು ಹೊರಟಿದ್ವಿ. ಹೋಗ್ತಾ ತೋರಿಸ್ತಾ ಇದ್ದೀನಿ. ಎಲ್ಲರೂ ನೋಡಿ ಎಷ್ಟು ಜನ ಬಂದು ಪೂಜೆ ಎಲ್ಲ ಮಾಡಿದ್ದಾರೆ ಮಶಾನದಲ್ಲಿ. ಇನ್ನೂ ಸ್ವಲ್ಪ ಜನ ಬರ್ತಾ ಇದ್ದಾರೆ. ಬಿಸಿಲಲ್ಲ, ಸಿಕ್ಕಾಪಟ್ಟೆ ಬಿಸಿಲು. ಕಾಲಂತೂ ಅಜ್ಜಿ ಹಿಡೋದಕ್ಕಾಗಲ್ಲ, ಸುಡುತ್ತೆ, ಅಷ್ಟು ಬಿಸಿ ಇದೆ ಔಟ್ ಸೈಡು. ಈಗ ಇಲ್ಲಿ ಬಂದು ಮಗಳು ಮತ್ತು ಅಲ್ಲಿ ಮೈದನ ಅಂತ ಎಲ್ಲ ಇದ್ದಾರೆ. ಇಲ್ಲಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಮಗಳ ಡ್ರೆಸ್ ನೋಡ್ತಾ ಇರೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್. ಈಗ ಊಟ ಮಾಡೋಣ ಅಂತಲೇ ಊಟ ಇಟ್ಕೊಂಡ್ಬಂದಿದ್ದೀನಿ. ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ಊರಿಗೆ ಹೋಗ್ತೀನಿ ನಾನು. ಊರಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಇವತ್ತಿನ ವಿಡಿಯೋ ಏನಿದೆ ಅಂತ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.